ನಾವು ದೊಡ್ಡ ದೊಡ್ಡ ಮೇದಿನಿ ಜ್ಯೋತಿಷ್ಯ ಪ್ರಿಡಿಕ್ಷನ್ ಕೊಡಬೇಕಾದ್ರೆ ಗ್ರಹಣಗಳನ್ನು ಭಾಳ ಸ್ಟಡಿ ಮಾಡ್ತೀವಿ. ಕೇರಳ ಫ್ಲೈಟ್ ಆಕ್ಸಿಡೆಂಟು ಹೇಳಬೇಕಿದ್ರೆ ನಾನು ಗ್ರಹಣ ಸ್ಟಡಿ ಮಾಡ್ಕೊಂಡಿದ್ದೆ. ಈ ಹಿಂದಿನಲ್ಲಿ ಕೂತ್ಕೊಂಡು ನಾನು ಹೇಳಿದ್ದೇನೆ, ಕೋಟ್ಯಾಂತರ ಜನ ನೋಡಿದ್ದಾರೆ ಅದನ್ನು. ಈ ವರ್ಷ ಫ್ಲೈಟ್ ಆಕ್ಸಿಡೆಂಟ್ ಆಗುತ್ತೆ. ನಿಮಗೆ ಗೊತ್ತಿದ್ದಂಗೆ ಈ ಡೊಮೆಸ್ಟಿಕ್ ಫ್ಲೈಟ್ ಆಕ್ಸಿಡೆಂಟ್ಸು 1947 ನಂತರ ಆಗಿದ್ದೆ. ಅದು ಒಂದು ಬೆಂಗಳೂರು, ಮಂಗಳೂರು, ಕೇರಳ, ಈಗ ಗುಜರಾತ್, 4 ಇಷ್ಟು ವರ್ಷದಲ್ಲಾಗಿತ್ತು ಡೊಮೆಸ್ಟಿಕ್ ಫ್ಲೈಟ್ ಆಕ್ಸಿಡೆಂಟ್ಸ್. ಅದ್ರಲ್ಲಿ ಕೇರಳದಲ್ಲಿ ನಾನು ಹೇಳಿದ್ದೇನೆ ಇಷ್ಟು ದಿವಸದಲ್ಲೇ ಆಗುತ್ತೆ ಅಂತ ಹೇಳಿದ್ದೇನೆ. ಗ್ರಹಣ ಬಂದುಬಿಟ್ಟು ತುಲಾ ರಾಶಿಯಿಂದ 10ನೇ ಮನೆಯಲ್ಲಿ. ತುಲಾ ರಾಶಿ ಅಂತಂದರೆ ಶುಕ್ರನ ರಾಶಿ. ಸಿನಿಮಾ ಕಲಾವಿದರಿಗೆಲ್ಲ ಇವರಿಗೆಲ್ಲ 10ನೇ ರಾಶಿ, ಅವರ ವೃತ್ತಿ ಜೀವನದ ಸ್ಥಾನದಲ್ಲಿ ಗ್ರಹಣ ಆಗ್ತಾ ಇದೆಯಲ್ಲ, ಯಾಕೆ ಇಷ್ಟೊಂದು ಜನರಿಗೆಲ್ಲ ತೊಂದರೆ ಆಗಬೇಕು ಅಂತಂದರೆ ಏನಾಗಬೇಕು ಹಿಂಗೆ ವಿಚಾರ ಮಾಡಿ ಸ್ಟಾರ್ಟ್ ಮಾಡಿದೆ ನಾನು. ಬಹುಶಃ ನಮ್ಮ ರಾಜ್ಯದ ಯಾವುದೋ ದೊಡ್ಡ ಸಿನಿಮಾ ಕಲಾವಿದರಿಗೆ ಆಪತ್ತಾಗಬೇಕು ಅಂಥ ಕಲಾವಿದರು ಯಾರು ತಕ್ಷಣ ಬಂದಿದ್ದು ತಲೆಯಲ್ಲಿ ರಾಜ್ಕುಮಾರ್. ಬಹುಶಃ ಇವರಿಗೆ ಏನಾದರೂ ಅಪಾಯ ಆದರೆ ಇಡೀ ಇಂಡಸ್ಟ್ರಿಗೆ ಒದ್ದಾಟ ಆಗುತ್ತೆ ಅಂತ ಆ ಲಾಜಿಕನ್ನು ಇಟ್ಕೊಂಡು ಅವ್ರ ಹೆಸರು ಹೇಳಲಿಲ್ಲ. ನಾನು ಹೆಸರು ಹೇಳಿದ್ರೆ ಕಷ್ಟ ಹೋಗ್ತಿತ್ತು ನನಗೆ. ಇನ್ನು 3 ದಿವಸ ಆಗುತ್ತೆ ಅಂತ ಹಿಂಗೆ ಹೋಗಿದೆ. ನಾನು ಎಡಗೈ ಲಿಟ್ರಲಿ ನೋಡಿ ಈ ಏರಿಯಾದಲ್ಲಿ ಗುಜರಾತಿನ ಏರಿಯಾ ತೋರಿಸಿದ್ದೇನೆ. ಇನ್ನು 3 ದಿವಸದಲ್ಲಿ ದೊಡ್ಡ ಭೂಕಂಪ ಆಗುತ್ತೆ ಅಂತ ಹೇಳಿದ್ದೆ. ಅದು ನಿಜ ಆಯಿತು. ಬಟ್ ದುರದೃಷ್ಟವಶಾತ್ ಗುಜರಾತಿಯವರು ಯಾರು ಕನ್ನಡ TV ನೋಡ್ತಾ ಇರಲಿಲ್ಲ. ಕನ್ನಡದವರಿಗೆ ಗುಜರಾತಲ್ಲಿ ಏನಾಗಬೇಕು ಅದರ ಅವಶ್ಯಕತೆ ಇರಲಿಲ್ಲ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ನಿರೀಕ್ಷೆಯನ್ನ ಮೀರಿ ಒಂದು ವಿಶ್ವವನ್ನೇ ಕಾಡುವ ಮಟ್ಟಕ್ಕೆ ಇರಾನ್, ಇಸ್ರೇಲ್, ಅಮೆರಿಕದ ವಾರು ಇವತ್ತು ಕಣ್ಮುಂದೆ ಉರಿದು ಭಸ್ಮ ಮಾಡ್ತಾ ಇದೆ. ಮಧ್ಯಪ್ರಾಚ್ಯವಂತೂ ಕಂಗಾಲಾಗಿದೆ. ಈ ಯುದ್ಧದ ಒಟ್ಟು ಉನ್ಮಾದದ ಸ್ಥಿತಿ ಯಾವ ಹಂತಕ್ಕೆ ಹೋಗಬಹುದು ಅನ್ನೋದನ್ನ ಪ್ರೆಡಿಕ್ಟ್ ಮಾಡ್ಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಅಮೆರಿಕದ ಟ್ರಂಪ್ ಮತ್ತು ಇರಾನ್, ಇಸ್ರೇಲ್, ಪ್ರತಿಯೊಂದು ದೇಶವು, ಪ್ರತಿಯೊಂದು ರಾಷ್ಟ್ರವು, ಪಾಶ್ಚಿಮಾತ್ಯದ ಎಲ್ಲ ಗಣ್ಯರು ಮೋದಿಯವರಿಗೆ ಫೋನ್ ಮಾಡಿ ಸಂಧಾನ ಮಾಡಿ, ಮಧ್ಯಪ್ರವೇಶ ಮಾಡಿ, ಯುದ್ಧ ವಿರಾಮಕ್ಕೆ ಮತ್ತು ಹೋರ್ಮೋಜಿನ ಓಪನ್ ಮಾಡುವುದಕ್ಕೆ ಇರಾನನ್ನ ಮನವೊಲಿಸಲಿಕ್ಕೆ ಸಾಧ್ಯವಾಗುವುದಿದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಈ ಎಲ್ಲದರ ಮಧ್ಯೆ ನಮ್ಮನ್ನ ಕಾಡ್ತಾ ಇರೋದು ಇದು ಯಾವಾಗ, ಎಲ್ಲಿವರೆಗೆ, ಏನಾಗಬಹುದು? ಇವೆಲ್ಲ ವಿಷಯಗಳನ್ನ ತಾತ್ವಿಕವಾಗಿ ಮತ್ತು ತಾಂತ್ರಿಕವಾಗಿ ಅಥವಾ ಪೊಲಿಟಿಕಲ್ ಬೇಸಲ್ಲಿ ಇದನ್ನು ನಿರ್ಧರಿಸುವುದು ಬೇರೆ. ಆದರೆ ಭಾರತದ ಮಟ್ಟಿಗೆ ನಾವು ಇಂಥ ಸಂದರ್ಭ ಬಂದಾಗೆಲ್ಲ ಜ್ಯೋತಿಷ್ಯದ ಮೊರೆ ಹೋಗ್ತೇವೆ. ಈಗಾಗಲೇ ನರೇಂದ್ರ ಮೋದಿಯವರ ಪ್ರಧಾನಿಯಾಗುವಂಥ ವಿಚಾರ ಇರಬಹುದು, ರಾಜ್ಕುಮಾರ್ ಅವರು ಕಿಡ್ನ್ಯಾಪ್ ಆದಂಥ ಸಂದರ್ಭ ಇರಬಹುದು, ಹಲವಾರು ಸಂದರ್ಭಗಳಲ್ಲಿ ರಾಜಕೀಯ ವ್ಯಕ್ತಿಗಳ ಮತ್ತು ರಾಜಕೀಯ ಪಕ್ಷಗಳ, ದೇಶದ ಒಟ್ಟು ರಾಜಕೀಯ ವ್ಯವಸ್ಥೆಯ ತಲ್ಲಣ ಮತ್ತು ಸ್ಥಿತ್ಯಂತರದ ಬಗ್ಗೆ ಕರಾರುವಕ್ಕಾಗಿ ಮಾತಾಡಿ ಪ್ರಖ್ಯಾತರಾದಂಥ ಶಂಕರ್ ಹೆಗಡೆ ಅವರ ಮೂಲಕ ಇರಾನ್, ಇಸ್ರೇಲ್, ಅಮೆರಿಕದ ಯುದ್ಧದ ಭವಿಷ್ಯ ಏನು, ಯಾವಾಗ ಯುದ್ಧ ನಿಲ್ಲಬಹುದು, ಏನಾಗಬಹುದು, ಈ ಎಲ್ಲ ವಿವರಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂಥ ಒಂದು ಕೌತುಕವಾದಂಥ ಸಂದರ್ಭವನ್ನ ನಾವು ಎದುರುಗೊಳ್ತಾ ಇದ್ದೇವೆ. ಬನ್ನಿ, ಶಂಕರ್ ಹೆಗಡೆಯವರ ಭವಿಷ್ಯದ ಪ್ರಕಾರ ಯುದ್ಧ ಏನಾದೀತು, ಬನ್ನಿ ಕೇಳೋಣ. ಶಂಕರ್ ಹೆಗಡೆ ಅವರೇ ನಮಸ್ತೆ. ನಮಸ್ಕಾರ ಗಣಪತಿ ಅವರೇ, ಹೇಗಿದ್ದೀರಿ? ಭಾಳ ಚೆನ್ನಾಗಿದ್ದೀನಿ. ತಾವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಕಾರ್ಯಕ್ರಮಗಳು ಭಾಳ ಚೆನ್ನಾಗಿ ಬರ್ತೇವೆ ನಿಮ್ಮ ಟಿವಿಯಲ್ಲಿ. ನನ್ನ ಸ್ನೇಹಿತರದ್ದು ಕೆಲವೊಂದು ಇದನ್ನೆಲ್ಲ ನೋಡಿದೆ. ಭಾಳ ನೇರವಾಗಿ ಕಾರ್ಯಕ್ರಮಗಳ ನಿರ್ವಹಣೆ ಆಗ್ತಿದೆ, ಸಂತೋಷ ಆಯಿತು. ತಾವು ಜ್ಯೋತಿಷಕ್ಕೆ ಬಂದು ಸುಮಾರು ಎಷ್ಟು ವರ್ಷ ಆಯಿತು? ನನಗೆ ಈಗ 54ನೇ ವರ್ಷ ನಡೀತಾ ಇದೆ. ನಾನು ಸುಮಾರು 6ನೇ ಅಥವಾ 7ನೇ ಕ್ಲಾಸಲ್ಲಿ, ಅಂದರೆ 11, 12ನೇ ವಯಸ್ಸೇ ಇರುವಾಗ ಸಂಕಷ್ಟ ಆಚರಣೆ ಮಾಡ್ತೀವಿ. ಇಡುಮುನಿ ಮಹಾಗಣಪತಿ ಹತ್ರ ಹೋಗೋದು ನನಗೆ ಭಾಳ ಇಷ್ಟ ಆಗಿತ್ತು ಆಗಿನ ಕಾಲದಲ್ಲಿ. ಆಮೇಲೆ ನೀನೇ ನೋಡ್ಕೋ ಸಂಕಷ್ಟಿ ಅಂತೇಳಿ ನಮ್ಮಮ್ಮ ಪಂಚಾಂಗ ನೋಡಿ ಸಂಕಷ್ಟಿ ನೋಡೋದು ಹೆಂಗೆ ಅಂತ ಹೇಳ್ಕೊಟ್ರು. ಅಲ್ಲಿಗೆ ನನ್ನ ತಾಯಿನೇ ನನ್ನ ಮೊದಲನೇ ಗುರು ಜ್ಯೋತಿಷದ್ದು. ಪಂಚಾಂಗ ನೋಡಲಿ ಕಲಿತೆ. ಅಲ್ಲಿ ಬೆಳೀತಾ ಹೈಸ್ಕೂಲಿಗೆ ಹೋಗ್ತಾ ನಾನು ಮತ್ತು ನನ್ನ ಇನ್ನೊಬ್ಬರು ಸ್ನೇಹಿತರು ಗೋಕರ್ಣದಿಂದ ಬರ್ತಿದ್ದವರು, ನಾರಾಯಣ ಸಭಾಯಿತರು ಅಂತ, ಅವರ ತಂದೆ ತಾಯಿಯಲ್ಲಿ ಕುಮಟದಲ್ಲೇ ಇದ್ದರು. ನಾವೆಲ್ಲ ಸೇರಿ ನಿಧಾನಕ್ಕೆ ಪುಸ್ತಕಗಳನ್ನು ಓದಲಿಕ್ಕೆ ಶುರು ಮಾಡಿದ್ವಿ. ಹಾಗೆ ಕಣ್ಕಣಿ ಜ್ಯೋತಿಷ್ಗಳ ಹತ್ರ ಹೋಗಿ ಕಲಿತಾ ಹೋಗಿದ್ದು. ಬಟ್ ಕ್ಲಾರಿಟಿ ಇರಲಿಲ್ಲ. ಸಾಧಾರಣ ನಾನು BSc ಕೊನೆಯ ವರ್ಷ ಇರೋ ಹೊತ್ತಿಗೆ ನಮಗೆಲ್ಲ ಸ್ವಲ್ಪ ಇಂಗ್ಲೀಷು ಗಟ್ಟಿ ಆಗಲಿ ಸ್ಟಾರ್ಟ್ ಆದಮೇಲೆ ಡಾಕ್ಟರ್ B.V. ರಾಮನವರ ಮ್ಯಾಗಝೀನು, ಪುಸ್ತಕ ಅವೆಲ್ಲ ಓದಿದ್ಮೇಲೆ ಒಂದು ಸ್ವಲ್ಪ ಗಟ್ಟಿತನ ಬಂತು. ಆಮೇಲೆ ನಾನು ಬಾಂಬೆಗೆ ಹೋದೆ ಜೀವನೋಪಾಯಕ್ಕೆ.
ಬಟ್ ಡಿಮ್ಯಾಂಡ್ ಮಾಡ್ತಾ ಇಲ್ಲ, ಯಾರ ಹತ್ರನೂ ದುಡ್ಡಿಗೋಸ್ಕರ ಜ್ಯೋತಿಷ್ಯ ಹೇಳ್ತಿಲ್ಲ. ಹಾಗೆ ಮಾಡ್ತಿದ್ದೆ. ಬಟ್ ಒಂದಂತ ನಾನು ಲೆಕ್ಚರರ್ ಆಗಿದ್ದಾಗ ಊಟಕ್ಕೆ ದುಡ್ಡು ಇರಲಿಲ್ಲ, ಕೊಟ್ಟದ್ದು ತೊಗೊಂಡೆ. ನನ್ನ ಗುರುಳು ಅದನ್ನೇ ಹೇಳಿದೆ, ನಿಂಗೆ ಒಂದು ದಿವಸ ಗೊತ್ತಾಗುತ್ತೆ ನೋಡು ಜ್ಯೋತಿಷದ ಇಂಪಾರ್ಟೆನ್ಸ್ ಅಂತೇಳಿ ಕೊಟ್ಟಿದ್ದು ತೊಗೊಂಡೆ. ಊಟಕ್ಕೆ ದುಡ್ಡು ಇರಲಿಲ್ಲ. ಅಧಿಕೃತ ಗುರು ಯಾರು? ಅದನ್ನ ಗುರುವಿಂದ ಕಲ್ತಿದ್ದಿಲ್ಲ. ತಾಯಿಯವ್ರ ಹತ್ರ ಕಲ್ತ ನಂತರ ನಾನು ಎಲ್ಲ ಹೇಳಿದೆ, ನಾನು ಅನೇಕ ಕಡೆ ಹೋದೆ. ಬಟ್ ನನ್ನ ಒಳ್ಳೆಯ ಗುರುಗಳಲ್ಲಿ ಈಗ ಇರೋರು ಅಂತಲೇ ಶ್ರೀ ಕೆ ಎನ್ ರಾಜು ಅವರು ಜಗದ್ವಿಖ್ಯಾತ ಜ್ಯೋತಿಷಿಗಳು. ಇವತ್ತಿಗೂ ಲೈಮ್ ಲೈಟಲ್ಲಿ ಬಂದವರಲ್ಲಿ ಅವರಿಗೆ ವರ್ಲ್ಡ್ ನಂಬರ್ 1 ಪೊಸಿಷನ್ನೇ ಇದೆ ಕೆ ಎನ್ ರಾಜು ಅವರಿಗೆ. 95-96ನೇ ವರ್ಷ ಈಗ ಬೆಂಗಳೂರೇ ಶಿಫ್ಟ್ ಆಗಿದ್ದಾರೆ ಅವರು. ಆಮೇಲೆ ನಮ್ಮ ಹಳದಿಪುರದ ಉಪ್ಳೆ ಭಟ್ರು ಅಂತ, ಉಪ್ಳೆ ಗಣಪತಿ ಭಟ್ರು ಅಂತ, ಆ ಕಡೆಗೆಲ್ಲ ಫೇಮಸ್ ಆಗಿದ್ದಾರೆ ಅವರು. ಅವ್ರು ನನ್ನ ಗುರುಗಳು. ನಾನು ಒಬ್ಬನೇ ಶಿಷ್ಯ ಅವರಿಗೆ. ಮತ್ತು ನಾನು ಅವ್ರ ಹತ್ರ ಆ್ಯಕ್ಚುಲಿ ಕರಾಟೆ ಎಲ್ಲ ಕಲೀಲಿಕ್ಕೆ ಹೋಗಿದ್ದು. ಬಟ್ ಅಕಸ್ಮಾತ್ತಾಗಿ ಒಂದು ದಿವಸ ಜ್ಯೋತಿಷ್ಯ ಎಲ್ಲ ಸ್ಟಾರ್ಟಾಗಿ ಗುರು ಪರಂಪರೆ ಹೋದರೆ ಗೋಕರ್ಣದ ಮಹಾಬಲೇಶ್ವರನ ಪ್ರಧಾನ ಅರ್ಚಕರಾದ ಹಿರೇ ಭಟ್ರ ಕುಟುಂಬಕ್ಕೆ ಸೇರುತ್ತೆ. ಹಿರೇ ಗಣಪತಿ ಭಟ್ರ ಶಿಷ್ಯ ನನ್ನ ಗುರುಗಳು, ಅವ್ರ ಶಿಷ್ಯ ನಾನು. ನಿಮ್ಮ ಮನೆತನದಲ್ಲಿ ಜ್ಯೋತಿಷ್ಯ ಇತ್ತ? ನನ್ನ ಚಿಕ್ಕಪ್ಪ ಅಂದರೆ ನನ್ನ ತಂದೆಯ ತಮ್ಮನ ತಮ್ಮ, ಎರಡನೇ ತಮ್ಮ ಅಂತ, ಅವರು ಸ್ವಲ್ಪ ಜ್ಯೋತಿಷ್ಯ ಕಲ್ತಿದ್ರು. ಮತ್ತು ಯಾರೂ ಇಲ್ಲ. ಅವರು ಸಾಕಷ್ಟು ಚೆನ್ನಾಗಿ ಕಲ್ತಿದ್ರು. ಮತ್ತು ಫಲ ಹೇಳುವಷ್ಟು ಜ್ಯೋತಿಷ್ಯ ಬರ್ತಿತ್ತು ಅವರಿಗೆ. ನಾನು ಬಾಂಬೆ ಹೋದಾಗ ಅವ್ರ ಮನೇಲಿ ಸಾಕಷ್ಟು ಪುಸ್ತಕಗಳಿದ್ದು ಜ್ಯೋತಿಷದ್ದು, ಹಸ್ತರೇಖೆಗಳಂತೆಲ್ಲ. ಅಲ್ಲಿ ನನಗೆ ಅಲ್ಲೂ ಓದಲಿಕ್ಕೆ ಸ್ವಲ್ಪ ಅನುಕೂಲ ಆಯಿತು, ಪುಸ್ತಕ ಸಿಕ್ಕಿದೆ. ತಂದೆ ತಾಯಿ ನೀವು ಜ್ಯೋತಿಷಕ್ಕೆ ಬರಬೇಕು ಅಂತಿತ್ತ ಅಥವಾ? ಇಲ್ಲಪ್ಪ, ಆದರೆ ನಾನು ಬಾಂಬೆಗೆ ಹೋಗ್ಬೇಕಿತ್ತು ತಂದೆಯವರು. ಆದರೆ ಸ್ವಲ್ಪ ನಮ್ಮ ತಂದೆಯವರು ದೊಡ್ಡ ಬಿಸ್ನೆಸ್ ಮಾಡಿದರು. ತಂದೆಯವರು ನಮ್ಮ ಕುಮಟಾ ಊರಿನ ಲಯನ್ಸ್ ಕ್ಲಬ್ ಫೌಂಡರು, ಬೇಕಷ್ಟು ಫ್ರೀ ಐಟಮ್ಸ್ ಎಲ್ಲ ಮಾಡಿದರು. ದೊಡ್ಡ ಬಿಸ್ನೆಸ್ ಎಂಪೈರು, ಲಾಸಿಗೆ ಬರೋ ಗೊತ್ತಿತ್ತು, ಮನೆಗಷ್ಟೇ ಗೊತ್ತಿತ್ತು, ಹೊರಗಡೆ ಲೀಕ್ ಆಗಿರಲಿಲ್ಲ. ಭಯಾನಕ ಸಾಲ ಹೋಗಿತ್ತು. ಅವರು ಒಂದು ಮಾತು ಹೇಳಿದರು, ನನಗೂ ಗೊತ್ತಿತ್ತು ಈ ಸಾಲ ಸಾಧಾರಣಕ್ಕೆಲ್ಲ ನೌಕರಿ ಮಾಡಲ್ಲ ತೀರಿಸ್ಲಿಕ್ಕೆ ಆಗೋದು ಸಾಲ ಅಲ್ಲ ಅಂತ. ಬಟ್ ಬಿಸ್ನೆಸ್ ಮಾಡಲಿಕ್ಕೆ ಬಂಡವಾಳ ಬೇಕಲ್ಲ, ಎಲ್ಲಿಂದ ತರೋದು? ಅವ್ರು ಒಂದು ಮಾತು ಹೇಳಿದರು, ನೋಡು ನೀನು ಕೈಯೆಲ್ಲ ಚೆನ್ನಾಗಿ ನೋಡ್ತೀಯ, ಹೋಗ್ತಾ ಇರೋದೇನೋ ಲೆಕ್ಚರರ್ ಪೋಸ್ಟ್ ಸಿಕ್ಕಿದೆ, ಹೋಗ್ತಾ ಇದ್ದೀಯಾ? ಬಾಂಬೆ? ಹೌದು. ನಾನು ಮಾಟಂಗದಲ್ಲಿ, ಕಿಂಗ್ ಸರ್ಕಲಲ್ಲಿ ಮಾಟಂಗದಲ್ಲಿ ಜೂನಿಯರ್ ನೈಟ್ ಕಾಲೇಜ್ ಇದೆ. ನನ್ನ ಚಿಕ್ಕಪ್ಪ ಟ್ಯುಟೋರಿಯಲ್ ನಡೆಸ್ತಾ ಇದ್ರು, ಕೊನೆ ಚಿಕ್ಕಪ್ಪ. ಅಲ್ಲಿ ಟ್ಯುಟೋರಿಯಲ್ಸು ನೋಡಿಕೊಂಡು ಅಲ್ಲೂ ಕೆಲಸ ಮಾಡುವ ಅವಕಾಶ ಬಂತು ನನಗೆ. ಹಂಗೆ ಹೋದೆ ನಾನು. ಸೊ ಅವ್ರು ಒಂದು ಮಾತು ಹೇಳಿದ್ರು ನಮ್ಮ ತಂದೆಯವರು, ನಿನಗೆ ಈ ಕೈಯೆಲ್ಲ ನೋಡ್ಲಿಕ್ಕೆ ಬರ್ತದೆ, ಯಾರಾದರೂ ಬಾಂಬೆನಲ್ಲಿ ದೊಡ್ಡ ಬಿಸ್ನೆಸ್ ಪರ್ಸನ್ಸ್ ಎಲ್ಲ ಸಿಕ್ಬಿಟ್ರು. ನನ್ನ ಐಡಿಯಾ ಒಂದೇ ಆಗ, ಎಕ್ಸ್ಪೋರ್ಟ್ ಮಾಡಬೇಕು, ಡಾಲರಲ್ಲಿ ದುಡಿಬೇಕು, ಬೇಗ ತೀರ್ಸ್ಲಿಕ್ಕೆ ಆಗ್ತದೆ ಸಾಲ ಅಂತ. ಆಗ ಮಾಡಲಿಕ್ಕಾಗಲಿಲ್ಲ, ಯಾರೂ ದುಡ್ಡು ಹಾಕಲಿಲ್ಲ ಆಗ. ಬಟ್ ಈಗ ಇಂಟೆಲೆಕ್ಚುವಲ್ ಪ್ರಾಪರ್ಟಿನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇನೆ. ನನಗೆ ಹೈಯೆಸ್ಟ್ ಫಾರಿನ್ ಕ್ಲೈಂಟ್ಸ್ ಇದ್ದಾರೆ. ಹೋಗಿದ್ದೇನೆ ನಾನು ಅನೇಕ ದೇಶಗಳಿಗೆ ಹೋಗಿ ಅಡ್ವಾನ್ಸ್ ಲೆವೆಲ್ ಜ್ಯೋತಿಷ 2002 ಜರ್ಮನಿಗೆ ಹೋಗಿ ತಿಂಗಳುಗಟ್ಟಲೆ ಇದು ಕಲಿಸಿ ಬಂದಿದ್ದೇನೆ. ದುಬೈಗೆ, ರಷ್ಯಾಕ್ಕೆ ಎಲ್ಲ ಹೋಗಿ ಕಲಿಸಿ ಬಂದಿದ್ದೇನೆ. ಸೊ ದೊಡ್ಡ ಇಂಟರ್ನ್ಯಾಷನಲ್ ಕ್ಲೈಂಟ್ ಬೇಸ್ ಇದೆ ನನಗೆ. ಹಾಗೆ ಬೆಳೀತಾ ಬಂದಿದ್ದು. ಸಾಧಾರಣ 2000 ಇಸ್ವಿಲಿ ಕಾವೇರಿ ಟಿ ವಿಲಿ ಬಂದುಬಿಟ್ಟೆ. ರಾಜ್ಕುಮಾರ್ ಅಬ್ಡಕ್ಷನ್ ಹಿಡಿದು ನನ್ನ ಮೊದಲನೇ ದೊಡ್ಡ ಸೂಪರ್ ಹಿಟ್ ಪಿಕ್ಚರ್. ಆ್ಯಕ್ಚುಲಿ 1 ವಾರ ಮೊದಲೇ ರೆಕಾರ್ಡ್ ಆಗಿತ್ತದು. ಬೆಳಿಗ್ಗೆ ಟೆಲಿಕಾಸ್ಟ್ ಆಯಿತು, ಸಂಜೆ ಇನ್ಸಿಡೆಂಟ್ ಆಯಿತು. ಅವ್ರ ಹೆಸರು ತೊಗೊಂಡಿರಲಿಲ್ಲ ನಾನು. ಹೆಸರು ತೊಗೊಂಡ್ರೆ ಮನೆ ಮೇಲೆ ಕಲ್ಲು ಬೀಳ್ತಿತ್ತು ಅನ್ನೋಂಥ ಭಯ ಬೇರೆ ಇತ್ತು ನನಗೆ. ಅಬ್ಡಕ್ಷನ್ ಆದ್ಮೇಲೂ ಭಯದಲ್ಲೇ ಇದ್ದೆ ನಾನು. ಇವತ್ತು ನನ್ನ ಮನೆ ಮೇಲೆ ಕಲ್ಲು ಬೀಳುತ್ತೆ ಅಂತ. ಪುಣ್ಯಕ್ಕೆ ಏನೂ ಆಗಲಿಲ್ಲ. ಆಮೇಲೆ ವಿಶೇಷ ಕಾರ್ಯಕ್ರಮ ಎಲ್ಲ ಅವ್ರು ಮಾಡಿದ ನಂತರ ಒಳ್ಳೆಯ ಹೆಸರು ಬಂತು ನನಗೆ. ಮೊದಲೇ ಆಗಲ್ಲ ಟಿ ವಿಯವರೇ ನಮ್ಗೆ ದುಡ್ಡು ಕೊಡ್ತಾಯಿದ್ರು, ಈಗೆಲ್ಲ ಉಲ್ಟಾ ಆಗಿದೆ. ಹೌದೌದು. ನಾನು ಒಂದು ಫಿಕ್ಸ್ಡ್ ಇನ್ಕಮ್ ಇತ್ತು. ಆಮೇಲೆ ನನಗೆ ಅವ್ರು ಫ್ರೀಡಮ್ ಕೊಟ್ಬಿಟ್ರು. ನಾನು ನಂಬರ್ ಹಾಕ್ಕೊಂಡೆ. 3 ತಿಂಗಳ ಅಪಾಯಿಂಟ್ಮೆಂಟ್ಸ್ಗಳು ಬುಕ್ ಆಗ್ತಾಯಿತ್ತು. ಚೆನ್ನಾಗಿ ಬಂತು ದೇವರದಿಂದ. ನಾನು ಡಿಮಾಂಡ್ ಮಾಡ್ತಾ ಇರಲಿಲ್ಲ, ಅದು ದೇವರದಿಂದ ಚೆನ್ನಾಗೇ ಬಂತು. ಇಲ್ಲಿವರೆಗೆ ಇದು ಇಲ್ಲಿಗೆ ಇಳೀತು. ಜರ್ಮನಿಗೆ ಹೋಗಿ ಒಂದು ಸ್ವಲ್ಪ ಮಾಡ್ಕೊಂಬಂದಮೇಲೆ ಸುಮಾರೆಲ್ಲ ಇಳಿದು ಭಾಳ ಕಷ್ಟಪಟ್ಟು ಎಲ್ಲ ಸರಿ ಮಾಡಿಕೊಂಡು ಈಗ ನಮ್ಮದಿಂದ ಇದ್ದೇವೆ. ನಿಮ್ಮ ಊರಿನ ನೆನಪುಗಳು ಎಷ್ಟು ನಿಮಗೆ? ಅಯ್ಯ, ದೇವರಿಂದ ನಮ್ಮ ಜ್ಯೋತಿಷಿಗಳಿಗೆ ಈ ಮೆಮೊರಿ ಸ್ವಲ್ಪ ಜಾಸ್ತಿ ಇದ್ದಷ್ಟು ಒಳ್ಳೆಯದು. ಏಕೆಂದರೆ ಅಷ್ಟೊಂದು ಶ್ಲೋಕಗಳನ್ನು ಅಥವಾ ಅದರ ಅರ್ಥಗಳನ್ನು ನಾವು ನೆನಪಿಟ್ಕೊಡ್ಬೇಕಾಗ್ತದೆ, ಕಾಂಬಿನೇಷನ್ಸ್ಗಳನ್ನು. ಈ ಜ್ಯೋತಿಷ್ಯದಲ್ಲಿ ಒಂದು ವ್ಯಕ್ತಿ ಇದ್ದಂಗೆ ಇನ್ನೊಂದು ವ್ಯಕ್ತಿ ಹಾಗೆ ಇರೋದೇ ಇಲ್ವೋ, ಹಾಗೆ ಒಂದು ಜಾತಕ ಇದ್ದಂಗೆ ಇನ್ನೊಂದು ಜಾತಕ ಇರೋದೇ ಇಲ್ಲ. ಇದು ಭಾಳ ಇಂಪಾರ್ಟೆಂಟು. ಇದು ಭಾಳ ಜನರಿಗೆ ಗೊತ್ತಿಲ್ಲ. ಎಷ್ಟು ಕಷ್ಟ ಅಂದರೆ ನಮ್ಮ ಕೆ ಎನ್ ರಾಜು ಅವರು ಅದೇ ಹೇಳ್ತಾರೆ, ಆಸ್ಟ್ರಾಲಜಿ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಸಬ್ಜೆಕ್ಟ್, ಬಟ್ ಮೆನಿ ಅನ್ಕ್ವಾಲಿಫೈಡ್ ಪೀಪಲ್ ಡೂ ಇಟ್ ವೆರಿ ಈಸಿಲಿ ಅಂತ. ಭಾಳ ಸಂಕೀರ್ಣವಾದಂಥ ಸಬ್ಜೆಕ್ಟ್ ಇದು ಜ್ಯೋತಿಷ್ಯ. ಬಟ್ 10th ಸ್ಟ್ಯಾಂಡರ್ಡು ಪಾಸ್ ಆಗಿರೋದಿಲ್ಲ, ಒಂದು ಪುಸ್ತಕನೂ ನೆಟ್ಟಾಗಿ ಓದಿರೋದಿಲ್ಲ. ಸಾಡೆ ಸಾತಿ ಅಷ್ಟಮ ಶನಿ ಪಂಚಮ ಶನಿ ಹೇಳ್ಕೊಂಡು ಗುಂಡೆ ನಾಮ ಹಚ್ಚಿಕೊಂಡು ಆಡಂಬರ. ಯಾರಿಗೆ ವಿದ್ಯೆ ಇರೋದಿಲ್ಲ ಅವ್ರಿಗೆ ಆಡಂಬರ ಬೇಕಾಗುತ್ತೆ. ಮೇನ್ ಹೇಳಲಿಕ್ಕೆ ವಿದ್ಯೆ ಇದ್ದವರಿಗೆ ಯಾವತ್ತೂ ಆಡಂಬರ ಬೇಡ. ನೀವು ಹೆಂಗೆ ಸಿಂಪಲ್ ಆಗಿದ್ದೀರಾ ಹಾಗೆ ಸಿಂಪಲ್ ಆಗಿದ್ದಷ್ಟು. ಈಗ ನನ್ನ ಮೆಮೊರಿ ಬಗ್ಗೆ, ಊರಿನ ಮೆಮೊರಿ ಬಗ್ಗೆ ಕೇಳಿದ್ರೆ ನಿಮ್ಮ ಬಗ್ಗೆ ನನಗೆ ಯಾವಾಗಿಂದ ಎಷ್ಟು ಚೆನ್ನಾಗಿ ಗೊತ್ತು. ತರಂಗ ಬರೋದನ್ನು ಕಾಯ್ತಿದ್ವಿ ನಾವು. ತರಂಗ ಬಂತು ಅಂದರೆ ನಾವು ಸ್ಕೂಲಿನ ಹೈಸ್ಕೂಲಲ್ಲೆಲ್ಲ ಇದ್ದದ್ದು ಪಾಟಿಚೀಲ ಬದಿ ಇಟ್ಟರೆ ಫಸ್ಟ್ ಎತ್ಕೊಳ್ಳೋದು ತರಂಗ ಆಗಿತ್ತು.
ಆಗ ನೀವು ಯಕ್ಷಗಾನದ ಕವರೇಜ್ ಮಾಡಿದ್ದು ಗೋಕರ್ಣ ಹಿಪ್ಪಿಗಳ ಹಿಂಡು ಜಿಷ್ಟಾಣಿ ಅವ್ರ ಫೋಟೋ ಹಾಕಿ ಅದ್ರ ಕೆಳಗಡೆ ಈ ದೃಷ್ಟಿಗೆ ಸಮಾನತೆ ಉಂಟೆ ಅಂತೇಳಿ ಹಾಕಿದ್ದು. ಆಮೇಲೆ ಇವ್ರದ್ದು ಶಿವಾನಂದ ಹೆಗ್ಡೆ ಅವರ ಮದುವೆ ಆದಾಗ ಅವ್ರ ಮದುವೆ ಆದ ತಕ್ಷಣ ಫಾರಿನ್ ಹೋದಾಗ ಮತ್ತೆ ಆರ್ಟಿಕಲ್ ಮಾಡಿದ್ರಿ, ಈಗ ತಾನೇ ಮದುವೆ ದಂಪತಿಗಳಿಗೆ ವಿರಾಹ ಅಂತ. ಅಷ್ಟೆಲ್ಲ ಯಕ್ಷಗಾನ ಸಲುವಾಗಿ ನೀವು ಭಾಳ ಮಾಡಿದಲ್ಲ ತುಂಬ. ಈಗಲ ಆರ್ಟಿಕಲ್ಸ್ಗಳೆಲ್ಲ ನಮ್ಗೆ ನೆನಪಿದೆ. ಕೆಲವೊಂದು ಸಲ ನಮಗೆ ಬೇಜಾರಾಗುತ್ತೆ. ನನ್ನೂರು ನಿಮ್ಮೂರು ಒಂದೇ, 10 ಹೆಜ್ಜೆ ಆಚೆ ಈಚೆ. ನನ್ನ ಮೂಲ ಗುಮೇಕೇರಿ, ಕೃಷ್ಣ ಪೆಗಡ ಮನೆ ಕುಟುಂಬ. ನಿಮ್ದೆಲ್ಲ ನಿಮ್ಮ ಕೆರೆಕೋಣ ಅಷ್ಟೇ. ಕೆರೆಕೋಣಲ್ಲೂ ಒಂದು ಗದಾಯುಧದ ಕೌರವ ಮಾಡಿದ್ದೆ ನಾನು. ಆ್ಯಕ್ಚುಲಿ ಫೇಮಸ್ ಆಗಿದ್ದು ನಾನು ಒಬ್ಬ ಯಕ್ಷಗಾನದ ಬಾಲ ಕಲಾವಿದ. ಹಾಗೆ ಆಗಿನ ಕಾಲದಲ್ಲಿ 1982-83ನೇ ವಯಸ್ಸಿನಲ್ಲಿ ನನ್ನ ಕಿಸೆಯಲ್ಲಿ 100 ರೂಪಾಯಿ ಇರ್ತಿತ್ತು. ಅಷ್ಟು ಬಹುಮಾನದ ಹಣ ಬರ್ತಿತ್ತು. ನನ್ನ ಗದಾಯುಧದ ಕೌರವ ತುಂಬ ಫೇಮಸ್ ಆಗಿತ್ತು. ಆಗಿನ ಕಾಲದಲ್ಲಿ ಪತ್ರಿಕೆ ಎಲ್ಲ ಟಿ ವಿ ಎಲ್ಲ ಇರಲಿಲ್ವಲ್ಲ, ಆಗ ಪತ್ರಿಕೆ ಎಲ್ಲ ನಾನು ಬಂದಿದೆ. ಇವನು ಶಂಬೇಗಡೆ ಚಿಟ್ಟನವ್ರಿಗಿಂತನೂ ಮೇಲೆ ಹೋಗ್ತಿರಂತೆಲ್ಲ ಬರೆದು ಬಿಟ್ಟಿದ್ರು. ಅಷ್ಟೆಲ್ಲ ಇರಲಿಲ್ಲ, ಮಕ್ಕಳಪ್ಪ ಏನೋ ಒಂದು ಮಾಡ್ಕೊಂಡು ಹೋಗ್ತಿದ್ವಿ. ಹೈಸ್ಕೂಲ್ ಕಾಲೇಜ್ವರೆಗೂ ಮಾಡಿದ್ದೇವೆ ನಾವು ಯಕ್ಷಗಾನ. ನೀವು ಮಾಡಿದಿಲ್ಲ, ಗೋಪಾಲಕೃಷ್ಣ ಭಾಗವತ ಅವನ ಕ್ಲಾಸ್ಮೇಟು. ಅವನು ನಾನು ಗದಾಯುಧದ ಕೌರವ ಮಾಡಿದ್ದಾನೆ. ಅವನು ಅರಂಗಡಿಯಲ್ಲಿ ಓದಿದ್ದಲ್ವ? ಅರಂಗಡಿಯಲ್ಲಿ ಓದಿದ್ದು? ಇಲ್ಲ ಕುಮಟ. 1 ವರ್ಷ ಮಾತ್ರ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದು. ಆಮೇಲೆ ಬಿಡಿಸ್ಬಿಟ್ರು ತಂದವರು. ಕನ್ನಡ ಶಾಲೆ ಗುಡಾರಲ್ಲಿ ಶಾಲೆಯಲ್ಲಿ 7ನೇ ಕ್ಲಾಸ್ವರೆಗೆ ಓದಿದೆ. ಈಗ ಊರಿನ ಸಂಬಂಧ ಹೇಗಿದೆ? ನಾನು ಊರಿಗೆ ಹೋಗಿದ್ದು ಎಷ್ಟೋ ವರ್ಷ ಆಗಿತ್ತು. ಹೋದ ತಿಂಗಳ 6, 7, 8 ಊರಿಗೆ ಹೋಗಿ ಬಂದೆ. ಈ ಟ್ರಾಫಿಕಲ್ಲಿ ಭಾಳ ಊರಿಗೆ ಹೋಗೋದು ಬಟ್ ನಾನು ಮಿಸ್ ಮಾಡ್ಕೊತ ಇದ್ದೇನೆ. ಆಗ ನಾನು ಅದನ್ನೇ ಹೇಳ್ತೇನೆ, ನಮ್ಮ ಮನೇಲೆಲ್ಲ 20 ಜನ ಇರ್ತಾಯಿದ್ರು. ನಮ್ಮ ವೇದಿಕ್ ಲೈಫ್ ಸ್ಟೈಲ್ ಏನಿತ್ತು, ಹಸುಗಳು ಇದ್ದದಿನ ನಾವೇನು ಮೇವು ಹಾಕೋ ಕೆಲಸ ಇರಲಿಲ್ಲ. ಗುಡ್ಡುಗಾಡು ಹೋಗಿ ಬರ್ತಾಯಿದ್ವು ಹಸುಗಳು. ಹಾಲು, ಮೊಸರು, ತುಪ್ಪ ಎಲ್ಲ ನಮಗೇನು ಬೇಕೋ ಅದು ಅಲ್ಲೇ ಆಯಿತು. ತೋಟ ಇತ್ತು, ನೀರು ಅಲ್ಲೇ ಆಯಿತು, ತರಕಾರಿಗಳು ಅಲ್ಲೇ ಆಯಿತು. ತೆಂಗು ಇದನ್ನು ಮಂಗಳೂ ಅಡುಗೆ ಮಾಡುತ್ತೆ ಅಂತ ಮಾತಿದೆ. ಆಮೇಲೆ ನಾವು ಬೆಳೆದ ಅಡಿಕೆ, ತೆಂಗು ಇದನ್ನೆಲ್ಲ ಮಾರಿ 15 ದಿವಸಕ್ಕೊಂದ್ಸಲ ಅರಂಗಡಿಗೆ ಕೌಲಕ್ಕಿಗೆ ಹೋಗಿ ಏನು ಅವಲಕ್ಕಿ ಆಗಬೇಕಾಗಿತ್ತು. 4 ಹೊತ್ತು ಉಣ್ತಾಯಿದ್ರು. ಕೋಸ್ಟಲ್ ಏರಿಯಾ ಹಸುವೆ ಆಗ್ತಿತ್ತು. ಸೊ 4 ಹೊತ್ತು ಊಟ ಮಾಡ್ತಿದ್ರು ಜನಗಳು. ಇನ್ನೇನು ತರುವುದೇನಾಗಿತ್ತು, ಬೆಲ್ಲ ಅಕ್ಕಿ ಎಲ್ಲ 6 ತಿಂಗಳಿಗೆ ವರ್ಷಕ್ಕೆ ತೊಗೊಂಡ್ಬಿಡ್ತಿದ್ರು ಅನಿಸುತ್ತೆ. ಅದಲ್ಲಿದ್ದೇನೆ ಮಕ್ಕಳಿಗೆ ಎಜುಕೇಷನ್ ಮಾಡಿಸಿ ಹೆಚ್ಚಾಗ ಸಕ್ಕರೆ ಎಲ್ಲ ಕಡಿಮೆ ಆಗಿತ್ತು. ಬೆಲ್ಲ ಹೆಚ್ಚು ಮಾಡ್ತಿದ್ರು. ತುಪ್ಪ ಅಂತೂ ಮನೇಲಿ ಆಯಿತು. ಅವಲಕ್ಕಿ, ಟೀ ಪೌಡರು, ಇಂಥ ಕೆಲವೇ ಸಾಮಾನುಗಳನ್ನು 15 ದಿವಸಕ್ಕೊಂದ್ಸಲ ರೇಷನ್ ತರೋದಾಗಿತ್ತು. ಅಷ್ಟು ನೆಮ್ಮದಿಯ ಬದುಕಾಗಿತ್ತು. ಎಲೆಕ್ಟ್ರಿಸಿಟಿ ಇರಲಿಲ್ಲ. ನಾನು ಆ್ಯಕ್ಚುಲಿ ಹುಟ್ಟಬೇಕಿದ್ರೆ ಬಾರ್ನ್ ವಿತ್ ಗೋಲ್ಡನ್ ಸ್ಪೂನಿಂದ ಮೌತ. 2 ಕಡೆ ಜಮೀನ್ದ ಅವ್ರ ಕುಟುಂಬನೇ ಆಯಿತು. ಆಮೇಲೆ ನನ್ನ ತಾತಂತ್ರ ಏನೋ 800 ಎಕರೆ ಜಮೀನು ಇತ್ತಂತೆ. ಆಮೇಲೆ ಇನ್ನು ನಾನು ಟೆನೆನ್ಸ್ ಫ್ಯಾಕ್ಟರಿ ಏನೋ ಹೋಗಿ ಕೊನೆ 6-7 ಎಕರೆನೋ ಉಳ್ಕೊಂಡಿತ್ತು. ಆಮೇಲೆ ಅಜ್ಜ ತೀವ್ರ ಹೋಗ್ಬಿಟ್ರು ಚಿಕ್ಕ ವಯಸ್ಸಲ್ಲೇ. ನಾವು ಆ ಕಡೆ ಕಾಸ್ಕಣ್ಣಕ್ಕೆ ಹೋಗ್ಬೇಕು. ನಮ್ಮ ಪಾಲು ಕಾಸ್ಕಣ್ಣ ಕಡೆ ಬಂದುಬಿಡ್ತು. 1-1/4 ಎಕರೆ 1-3 ಎಕರೆ ಜಮೀನು ಇತ್ತು. ದೊಡ್ಡ ಮನೆ ಇತ್ತು. 20 ಜನ ಇರ್ತಿದ್ರು. ನಾವು ಮನೆ ಜನ ಅಲ್ಲಿದ್ದೇನೆ. ಮತ್ತು ವಾರ ಅನ್ನಕ್ಕೆ ನೆಂಟರು ಬಿಂಟರು ಒಂದು ಎಷ್ಟು 4 ಹೊತ್ತು ತಿನ್ನೋದಲ್ಲಿದೆ. ಮಧ್ಯದಲ್ಲಿ ಮತ್ತು ಟೀ ಕಾಫಿ ಯಾರು ಬಂದಾಗೆಲ್ಲ ಕಷಾಯ ನಮ್ಮ ಕಡೆ ನಡೀತಾನೆ ಇತ್ತು. ಅದನ್ನೆಲ್ಲ ನಾನು ಭಾಳ ವೇಸ್ಟ್ ಮಾಡ್ಕೊಡ್ತೀನಿ. ನಾನು ತೋಟಕ್ಕೆ ನೀರು ಹಾಕಿದ್ದೇನೆ. ಮರ ಹತ್ತಲಿಕ್ಕೆ ಬರೋದು ನಮಗೆಲ್ಲ ಅಲ್ಲಿ ಪಕ್ಕದ ಮನೆಯವರೆಲ್ಲ ದೊಡ್ಡ ಹೀರೋಗಳು. ಯಾಕಂದರೆ ಅವರೆಲ್ಲ ಈಜು ಮರ ಹತ್ತೋದು ಪಟ್ ಅಂತ. ಆ್ಯಕ್ಚುಲಿ ಅಲ್ಲಿ ಏನಾಗ್ತಾ ಇತ್ತು ಅಂತಂದರೆ, ಒಂದು ಗ್ರಹಣ ಇತ್ತು. ಆ್ಯಕ್ಚುಲಿ ಕಿಡ್ನಾಪ್ ಆದ ದಿವಸ ರಾತ್ರಿ ಗ್ರಹಣ ಇದ್ದಿದ್ದು. ನಾವು ದೊಡ್ಡ ದೊಡ್ಡ ಮೇದಿನಿ ಜ್ಯೋತಿಷ್ಯ ಪ್ರೆಡಿಕ್ಷನ್ ಕೊಡಬೇಕಾದ್ರೆ ಗ್ರಹಣಗಳನ್ನು ಭಾಳ ಸ್ಟಡಿ ಮಾಡ್ತೀವಿ. ಈ ಕೇರಳ ಫ್ಲೈಟ್ ಆಕ್ಸಿಡೆಂಟು ಹೇಳಬೇಕಿದ್ರೆ ನಾನು ಗ್ರಹಣ ಸ್ಟಡಿ ಮಾಡ್ಕೊಂಡಿದ್ದೆ. ಈ ಹಿಂದಿನಲ್ಲಿ ಕೂತ್ಕೊಂಡು ನಾನು ಹೇಳಿದ್ದೇನೆ, ಕೋಟ್ಯಾಂತರ ಜನ ನೋಡಿದ್ದಾರೆ ಅದನ್ನು. ಈ ವರ್ಷ ಫ್ಲೈಟ್ ಆಕ್ಸಿಡೆಂಟ್ ಆಗುತ್ತೆ. ನಿಮಗೆ ಗೊತ್ತಿದ್ದಂಗೆ ಈ ಡೊಮೆಸ್ಟಿಕ್ ಫ್ಲೈಟ್ ಆಕ್ಸಿಡೆಂಟ್ಸು 1947 ನಂತರ ಆಗಿದ್ದೆ. ಯಾವುದು ಒಂದು ಬೆಂಗಳೂರು, ಮಂಗಳೂರು, ಕೇರಳ, ಈಗ ಗುಜರಾತ್ 4 ಇಷ್ಟು ವರ್ಷದಲ್ಲಾಗಿತ್ತು ಡೊಮೆಸ್ಟಿಕ್ ಫ್ಲೈಟ್ ಆಕ್ಸಿಡೆಂಟ್ಸ್. ಅದರಲ್ಲಿ ಕೇರಳದಲ್ಲಿ ನಾನು ಹೇಳಿದ್ದೇನೆ ಇಷ್ಟು ದಿವಸದಲ್ಲೇ ಆಗುತ್ತೆ ಅಂತ ಹೇಳಿದ್ದೇನೆ. ನನ್ನ ವೆಬ್ಸೈಟಲ್ಲಿ ಸಿಗ್ತದೆ, ಅದು ಲಿಂಕ್ ಹಾಕಿದ್ದೇನೆ, ವಿಡಿಯೋ ಲಿಂಕ್ ಹಾಕಿದ್ದೇನೆ, ನೋಡ್ಕೊಳ್ಬೋದು, ಯಾರು ಬೇಕಾದ್ರೂ ನೋಡ್ಕೊಳ್ಬೋದು. ಅದಕ್ಕಿಂತ 3 ತಿಂಗಳ ಹಿಂದೆ ನಾನು ಈ ವರ್ಷ ವಾಯುತತ್ವದಲ್ಲಿ ಗ್ರಹಣ ಆಗಿದೆ, ಹಾಗಾಗಿ ಫ್ಲೈಟ್ ಆಕ್ಸಿಡೆಂಟ್ ಆಗೋ ಚಾನ್ಸ್ ಇದೆ. ಬೇರೆ ಬೇರೆ ಲೆಕ್ಕಾಚಾರ ಇರ್ತವೆ, ಅದೆಲ್ಲ ಉದ್ದ. ಅದಕ್ಕೆ ಮೇದಿನಿ ಜ್ಯೋತಿಷ ಅಂತ ಹೇಳ್ತೀವಿ. ಇಲ್ಲಿ ನಾನೇನು ಮಾಡಿದ್ದು ಅಂತಂದರೆ, ಕಾವೇರಿ ಟಿ ವಿಯಲ್ಲಿ ಹೋದಾಗ ಅಲ್ಲಿ ಶೂಟಿಂಗಿಗೆ ಹೋದಾಗೆಲ್ಲ ಎಲ್ಲ ಬಂದು ಪಾಪ ಕೈ ತೋರಿಸೋದು, ಜಾತಕ ಕೊಡೋರು, ಒಂಚೂರು ನೋಡ್ಕೊಡಿ ಅಂತ ಮಾಡೋದು. ಆಮೇಲೆ ಎಲ್ಲರಿಗೂ ತೊಂದರೆ ಕಾಣಿಸ್ತಾ ಇತ್ತು. ಟಿ ವಿ ಮತ್ತು ಸಾಕಷ್ಟು ಸಿನಿಮಾ ಸ್ಟಾರ್ಸ್ಗಳೆಲ್ಲ ಬರ್ತಾಯಿದ್ರು ಟಿ ವಿಲಿ. ಆಗ ಇಬ್ಬರೇ ಟಿ ವಿನಲ್ಲಿ ಬರ್ತಾಯಿದ್ದು, ಒಂದು SK ಏನವರು, ಒಂದು ನಾನು ಟಿ ವಿನಲ್ಲಿ ಬರ್ತಾಯಿದ್ದು. ಸಾಕಷ್ಟು ಜನ ಬರ್ತಾಯಿದ್ರು. ನಾನು ಟಿ ವಿ ಫೀಲ್ಡ್ನವರಿಗೆ ಮತ್ತು ಫೀಲ್ಡ್ನವರಿಗೆ ಎಲ್ಲರಿಗೂ ತೊಂದರೆ ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು. ಏನಪ್ಪ ಇದು, ಈ ಫೀಲ್ಡ್ನಲ್ಲಿ ಇದ್ದವರಿಗೆಲ್ಲ ತೊಂದರೆ ಕಾಣಿಸ್ತಾ ಇದೆ ಮತ್ತು ಗ್ರಹಣ ಬಂದುಬಿಟ್ಟು ತುಲಾರಾಶಿಯಿಂದ 10ನೇ ಮನೆಯಲ್ಲಿ. ತುಲಾರಾಶಿ ಅಂತಂದರೆ ಶುಕ್ರನ ರಾಶಿ. ಸಿನಿಮಾ ಕಲಾವಿದರಿಗೆಲ್ಲ ಇವರಿಗೆಲ್ಲ 10ನೇ ರಾಶಿ, ಅವರ ವೃತ್ತಿ ಜೀವನದ ಸ್ಥಾನದಲ್ಲಿ ಗ್ರಹಣ ಆಗ್ತಾ ಇದೆಯಲ್ಲ, ಯಾಕೆ ಇಷ್ಟೊಂದು ಜನರಿಗೆಲ್ಲ ತೊಂದರೆ ಆಗಬೇಕು ಅಂತಂದರೆ ಏನಾಗಬೇಕು? ಹಿಂಗೆ ವಿಚಾರ ಮಾಡಿ ಸ್ಟಾರ್ಟ್ ಮಾಡಿದೆ ನಾನು.
ಬಹುಶಃ ನಮ್ಮ ರಾಜ್ಯದ ಯಾವುದೋ ದೊಡ್ಡ ಸಿನಿಮಾ ಕಲಾವಿದರಿಗೆ ಆಪತ್ತಾಗಬೇಕು ಅಂಥ ಕಲಾವಿದರು ಯಾರು ತಕ್ಷಣ ಬಂದಿದ್ದು ತಲೆಯಲ್ಲಿ ರಾಜ್ಕುಮಾರ್ ಅವರು. ಬಹುಶಃ ಇವರಿಗೇನಾದರೂ ಅಪಾಯ ಆದರೆ ಇಡೀ ಇಂಡಸ್ಟ್ರಿಗೆ ಒದ್ದಾಟ ಆಗುತ್ತೆ ಅಂತ ಆ ಲಾಜಿಕನ್ನು ಇಟ್ಕೊಂಡು ಅವ್ರ ಹೆಸರು ಹೇಳಲಿಲ್ಲ. ನಾನು ಹೆಸರು ಹೇಳಿದ್ರೆ ಕಷ್ಟ ಹೋಗ್ತಿತ್ತು ನನಗೆ. ನೀವು ಆ ಫೀಲ್ಡಲ್ಲಿ ಭಾಳ ಕೃಷಿ ಮಾಡಿದಂಥವ್ರು. ಹೆಸರು ಹಿಡಿದಿದ್ದೇನೆ ದೊಡ್ಡ ಸಿನಿಮಾ ಕಲಾವಿದರಿಗೆ ಅಪಾಯ ಕಾದಿದೆ, ಕಾದು ನೋಡಿ ಅಂತ. ಬೆಳಗ್ಗೆ 1 ವಾರ ಹಿಂದೆಯೇ ಶೂಟ್ ಆಗಿದ್ದು, ಬೆಳಗ್ಗೆ ಟೆಲಿಕಾಸ್ಟ್ ಆಯಿತು, ಸಂಜೆ ಆಗೋಯ್ತು. ಇದು ಲಾಜಿಕ್ಕು. ಅದರ ನಂತರದಲ್ಲಿ ಏನಾಯಿತು ನಿಮ್ಮ ಆ ಪ್ರಿಡಿಕ್ಷನ್ನ ಪರಿಣಾಮ? ಅದರ ನಂತರ CM SM ಕೃಷ್ಣ ಆಗಿದ್ರು, ಕರೆದ್ರು, ಭೇಟಿ ಆದ್ವಿ, ಅವರಿಗೆಲ್ಲ ಪ್ರಿಡಿಕ್ಷನ್ಸ್ ಕೊಟ್ಟೆ. ಅದರ ನಂತರ ನನಗೆ TV ಅವರು ಫುಲ್ ಫ್ರೀಡಮ್ ಕೊಟ್ಬಿಟ್ರು. ನಂಬರ್ ಹಾಕ್ಕೊಡಿ ಅಂತ. ನನ್ನ ಪೇಮೆಂಟ್ ಇತ್ತಲ್ಲ, ಪೇಮೆಂಟ್ ಬೇಕಾ ನಂಬರ್ ಹಾಕ್ಕೊಂತೀರ ಅಂತ ಕೇಳಿದರು. ನನಗೆ ಫಿಕ್ಸ್ಡ್ ಪೇಮೆಂಟ್ ಇರಲಿ, ಆಮೇಲೆ ಬಾಕಿ ದಿವಸ ಹೆಂಗೋ ಜನ ಬಂದು ಹೋಗಿ ಮಾಡ್ತಾರೆ ಅಂತ ನಮಗೆ ಅವಶ್ಯಕತೆ ಇತ್ತಲ್ಲ, ತುಂಬ ಡಿಮಾಂಡ್ ಮಾಡಿದ್ದೇನೆ, ವರ್ಷಗಟ್ಟಲೆ ದುಡಿಬೇಕಂತ ಅವಶ್ಯಕತೆ ಇತ್ತು. ಸೊ ಆಗ ಮಾಡ್ಕೊಂಡು ಹೋಗ್ತಿದ್ದೆ. ದಿನಕ್ಕೆ 25-30 ಜಾತಕನೂ ಆಯಿತು ನೋಡುವ ಅಂತೇಳಿ. ಗುರುಳಿದ್ರು ಆಗ, ಅವರು ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು ನನಗೆ. ಕಷ್ಟ ಆಯಿತು ಅಂದರೆ ಅವ್ರಿಗೆ ಫೋನ್ ಮಾಡ್ತಿದ್ದೆ. ಅವರಿಗೆ ದೈವಿಕ ಬಲ ಭಾಳ ಇತ್ತು, ಭಾಳ ಚೆನ್ನಾಗಿ ಏನು ಮಾಡ್ತೀನಿ. ಇನ್ನೂ ತೊಂದರೆ ಆದರೆ ಗೋಕರ್ಣಕ್ಕೆ ಫೋನ್ ಮಾಡ್ತಾಯಿದ್ವಿ ನಾವು, ಏನಾದ್ರು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಎಲ್ಲ ಬಂತು ಅಂತ. ಆಮೇಲೆ ಹಿಂತಿರುಗಿ ನೋಡಲಿಲ್ಲ ನಾನು. ಒಂದಾದ್ಮೇಲೆ ಒಂದು ಗುಜರಾತ್ ಅರ್ಥಕ್ವೇಕ್. ಆಮೇಲೆ ಅದು ನೋಡಿ, ಗುಜರಾತಿನ ಅರ್ಥಕ್ವೇಕು ಇನ್ನು 3 ದಿವಸ ಆಗುತ್ತೆ ಅಂತ ಹಿಂಗೆ ಹೋಗಿದೆ. ನಾನು ಎಡಗೈ ಲಿಟ್ರಲಿ ನೋಡಿ, ಈ ಏರಿಯಾದಲ್ಲಿ ಗುಜರಾತಿನ ಏರಿಯಾ ತೋರಿಸಿದ್ದೇನೆ. ಇನ್ನು 3 ದಿವಸದಲ್ಲಿ ದೊಡ್ಡ ಭೂಕಂಪ ಆಗುತ್ತೆ ಅಂತೇಳಿ ಹೇಳಿದ್ದೆ. ಅದು ನಿಜ ಆಯಿತು. ಬಟ್ ದುರಾದೃಷ್ಟವಶಾತ್ ಗುಜರಾತಿಯವರು ಯಾರು ಕನ್ನಡ TV ನೋಡ್ತಾ ಇರಲಿಲ್ಲ. ಕನ್ನಡದವರಿಗೆ ಗುಜರಾತಲ್ಲಿ ಏನಾಗಬೇಕು ಅದು ಅವಶ್ಯಕತೆ ಇರಲಿಲ್ಲ. ಹಿಂಗಾಯಿತು. ಅದು ಪೇಪರ್ ಕಟ್ಟಿಂಗಲ್ಲಿ ಅಲ್ಲಿ ಬಂದಿದೆ. ಅದು ಅಂಥ ದೊಡ್ಡ ಪ್ರಿಡಿಕ್ಷನ್ ಕೊಟ್ಟವರು ಅಂತ ಆಗಲೇ ಆಯಿತು. ಆಮೇಲೆ ಈ TV ಗಳೆಲ್ಲ ಮುತ್ತ ಬಂದು ಟ್ರೆಂಡ್ ಚೇಂಜ್ ಆಯಿತಲ್ಲ. TV ನಮಗೆ ದುಡ್ಡು ಕೊಡೋದು ಹೋಯಿತು. ಸುವರ್ಣದವರು ಕಾವೇರಿ TV ನೇಷನ್ ಸುವರ್ಣ ಆಯಿತು. ಅವ್ರಿಗೆ ಒಂದಿಷ್ಟು ಫ್ರೀ ಎಪಿಸೋಡ್ ಕೊಟ್ಟೆ. ಆಮೇಲೆ ನಾನು ದುಡ್ಡು ರೆಗ್ಯುಲರ್ ತಗೊಂಡು ರೂಢಿ ಅಲ್ವಾ. ಸೊ ಏನಾದರೂ ಪೇಮೆಂಟ್ ಕೊಡಿ ನನಗೆ ರೆಗ್ಯುಲರ್ ಅಂತ ಕೇಳಿದೆ ನಾನು. ಅವರು ನೀವು ಕೊಡೋದು ಬೇಡ, ನಾವು ಕೊಡೋದಿಲ್ಲ, ಫ್ರೀಯಾಗಿ ಕೊಡ್ತೇವೆ, ನೀವು ನಂಬರ್ ಹಾಕ್ತೇವಲ್ಲ, ಇನ್ನೇನು ಬೇಕು ಅಂತ. ನನಗೆ ಆಲ್ರೆಡಿ ಇಷ್ಟು ಕಸ್ಟಮರ್ ಬೇಸ್ ಇದೆ, ನನಗೆ ಇನ್ನೂ ಮತ್ತೆ ಹೆಚ್ಚು ನೋಡಲಿಕ್ಕೆ ಆಗೋದಿಲ್ಲ, ಸುಸ್ತಾಗ್ತಾ ಇದೆ ನನಗೆ ಅಂತಂದೆ. ಆಮೇಲೆ TV ವಿಮುಖ ಆಗುತ್ತೆ ನಾನು. ಅಲ್ಲಿವರೆಗೆ ನಡ್ಕೊಂಡು ಜ್ಯೋತಿಷ್ಯದ ಬಗ್ಗೆ ಏನು ಹೇಳ್ತೀನಿ? ಅದೇ ಹೇಳಿದ್ನಲ್ಲ, ಆಡಂಬರಗಳನ್ನು ತಾವೇ ನೋಡ್ತಿದ್ದೀರಾ, ನೀವೇ ಸೀನಿಯರ್ ಜರ್ನಲಿಸ್ಟು. ನೋಡಿ, ಮೊನ್ನೆ ಒಬ್ಬರು ಕೊಲೆ ಎಲ್ಲ ಮಾಡಿಕೊಂಡು ಜೈಲಿಗೆಲ್ಲ ಹೋಗುವಂಥ ಪರಿಸ್ಥಿತಿ ಬರುತ್ತೆ ಅಂತಂದರೆ, ಆ ವ್ಯಕ್ತಿ ನನ್ನ ಹತ್ರ ನನಗೆ ಹೋಮವನ್ನು ಕೊಡಿ ಅಂತ ಕೇಳ್ಕೊಬಂದಂಥ ವ್ಯಕ್ತಿ. 100-150 ರೂಪಾಯಿ ಏನೋ ರೇಟ್ ಇತ್ತಾಗ, 200-250 ಮ್ಯಾಕ್ಸಿಮಮ್ ಆಗ ಒಂದು ಹೊತ್ತಿಗೆ ಬಂದರೆ. ಈಗೆಲ್ಲ ಗಂಟೆ ತೂಗಿಟ್ರೆ 2000 ಅಂತ. ನಾನು ಬಿಟ್ಬಿಟ್ಟಿದ್ದೀನಿ, ಈಗ ಹೋಮವನ್ನು ಮಾಡೋದನ್ನೇ ಬಿಟ್ಬಿಟ್ಟಿದ್ದೇನೆ. ನಂತರ ಆ ಥರ ಹೋಮವನ್ನು ಪೊಲೀಸ್ ಆಫೀಸರ್ ಹಿಡ್ಕೊಂಡು ನನಗೂ ಒಂದು ಹೋಮ ಕೊಡಿ, ನಾನು ಒಂದು ಪುರೋಹಿತ ಅಂತ ಕೇಳ್ಕೊಬಂದವರು. ಇದ್ದಕ್ಕಿದ್ದಂಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಜ್ಯೋತಿಷನೂ ಸರಿ ಬರ್ತಿರಲಿಲ್ಲ, ಏನಿಲ್ಲ. ಕೊಲೆ ಮಾಡಿ ಈಗ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂತು. ಇದು TV ಜ್ಯೋತಿಷ್ಯಗಳು ಹಣೆ ಬರ. ಹಾಗಂತೇಳಿ ಯಾರೂ ಚೆನ್ನಾಗಿಲ್ವೋ, ಇದ್ದಾರೆ. ಬಟ್ ಏನಂತಂದರೆ ಜನಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ. ಇನ್ನೂ ಕೂಡ ನಾನು ಎಷ್ಟು ಓದಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ಎಜುಕೇಟ್ ಮಾಡಬೇಕಂದ್ರೆ ನಾನು ರಾಶಿ ಭವಿಷ್ಯ ಹೇಳೋದಿಲ್ಲ. ಈ ರಾಶಿಗೆ ಹಾಗೆ, ಆ ರಾಶಿ ಹಿಂಗೆ ಇರುವುದೇ 12 ರಾಶಿ. ಜಗತ್ತಲ್ಲಿರೋ 600 ಕೋಟಿ ಜನನೇ ಹಿಡ್ಕೊಳ್ಳುವ. 600 ಕೋಟಿ ಜನರಲ್ಲಿ ನೀವು 12 ರಾಶಿಗೆ ಡಿವೈಡ್ ಮಾಡಿದ್ರೆ 50 ಕೋಟಿ ಜನ ಬಂದ್ರಲ್ಲ ಒಂದು ರಾಶಿಗೆ. ಸ್ವಲ್ಪ ವಿಚಾರ ಮಾಡಬೇಕು ನಾವು. ಹಾಗೆ 50 ಕೋಟಿ ಜನರಿಗೂ ಒಂದೇ ಆಗುತ್ತಾ? ಬಟ್ ಕಾವೇರಿ TVಲಿ ಇರಬೇಕು, ಇದನ್ನೋದು ಅನಿವಾರ್ಯ ಆಗಿದೆ. ಯಾಕಂದರೆ TV ಇನ್ಸ್ಟ್ರಕ್ಷನ್ ಇತ್ತು, ನೀವು ರಾಶಿ ಭವಿಷ್ಯ ಹೇಳ್ಬಾಕಿ, ಆಮೇಲೆ ಏನಾದರೂ ಹೇಳ್ಕೊಳ್ಳಿ ಅಂತ. ನಾನು ಬೇಗ ರಾಶಿ ಭವಿಷ್ಯ ಮುಗಿಸ್ಕೊಂಡು ಬಿಡ್ತಿದ್ದೆ. ಆಮೇಲೆ ಏನಾದ್ರು ಜ್ಯೋತಿಷಕ್ಕೆ ಸಂಬಂಧಿಸಿದಂತೆ ಹೇಳ್ತಾ ಇದ್ದೆ, ಪತ್ರಗಳು ಬರ್ತಾಯಿದ್ದು, ಅವುಗಳಿಗೆ ಉತ್ತರ ಕೊಡ್ತಾ ಇದ್ದೆ. ಆ ಟೆಕ್ನಿಕ್ಸ್ಗೆಲ್ಲ ಜನ ನೋಡ್ತಾ ಇದ್ದರು. ಅದೆಲ್ಲ ಕಂಪ್ಯೂಟರ್ಲ ಜಸ್ಟ್ ಬಂದು ಹೊತ್ತು. ನಾನೀಗ ಯೂಸ್ ಮಾಡೋದು ಸಾಫ್ಟ್ವೇರ್ 1 ಲಕ್ಷ ಕಂಪ್ಯೂಟರ್ಗಿಂತ ಕಾಸ್ಟ್ಲಿ, ತಗೊಳ್ಳಿಕ್ಕೂ ದುಡ್ಡಿಲ್ಲ ಹೇಳುವಂಥ ಪರಿಸ್ಥಿತಿ. ಆಮೇಲೆ KN ರಾವ್ ಪುಸ್ತಕ ಹೋದ್ಮೇಲೆ 2007ರಲ್ಲಿ ನರೇಂದ್ರ ಮೋದಿಯವರ ಸರ್ಕಲ್ ಸಂಪರ್ಕ ಬಂದು ಮೋದಿಯವರ ಒರಿಜಿನಲ್ ಜಾತಕ ನನಗೆ ಸಿಕ್ಕಿದ ಮೇಲೆ KN ರಾವ್ ನನಗೆ ಹತ್ತಿರ ಆದರು. ಅವ್ರು ನನಗೆ ಅವ್ರದ್ದು ಜರ್ನಲೆಲ್ಲ ಬರೀಲಿಕ್ಕೆಲ್ಲ ಅವಕಾಶ ಮಾಡಿಕೊಟ್ಬಿಟ್ರು. ಅವ್ರ ಪುಸ್ತಕಗಳನ್ನೆಲ್ಲ ಓದಿ ಪಳಗಿಬಿಟ್ಟಿದ್ದೆ ನಾನು. TV ವಿಮುಖ ಆದೆ. ವಿದೇಶಗಳಿಗೆ ಸುತ್ತಲಿಕ್ಕೆ ಶುರು ಮಾಡಿದೆ. ಅಲ್ಲೆಲ್ಲ ಹೋಗಿ ಜ್ಯೋತಿಷ ಎಲ್ಲ ಕಲಿಸಿ ಎಲ್ಲ ಮಾಡಿದ ನಂತರ ಅವ್ರು ನಾನು ಭಾಳ ಹಚ್ಕೊಂಡು ನನ್ನ ಆರ್ಟಿಕಲ್ಸನ್ನು ಪಬ್ಲಿಷ್ ಮಾಡಿದ್ರು. ದೊಡ್ಡ ದೊಡ್ಡ ಆರ್ಟಿಕಲ್. ಇಂಡಿಯನ್ ಎಲೆಕ್ಷನ್ಸ್ ಇನ್ 2009, ಮನಮೋಹನ್ ಸಿಂಗ್ ಅವರು ಮತ್ತೆ ಪ್ರಧಾನಿ ಆಗ್ತಾರೆ ಅಂತ. ನಾವು ಫಸ್ಟ್ ಟೈಮ್ ಅವರು ಜಾಯಿಂಟ್ ಆರ್ಟಿಕಲ್ ಮಾಡಿದ್ವಿ. ಅವರು ಯಾರ ಜೊತೆ ಹಂಚ್ಕೊಳ್ಳೋರೇ ಅಲ್ಲ, ಹಾಗಲ್ಲ. ನನ್ನ ವಯಸ್ಸಲ್ಲಿ ಅವ್ರ ವಯಸ್ಸಲ್ಲಿ ಅವ್ರು ಮತ್ತು ಸೀನಿಯರ್ IAS ಆಫೀಸರು, ಆಡಿಟ್ ಜನರಲ್ ಆಗಿ ರಿಟೈರ್ಡ್ ಆಗಿದ್ದಾರೆ ಅವರು. ಅವರಿಗೆ ಈ ರಾಜಕೀಯ ಎಲ್ಲ ಹೊಸ್ತಲ್ಲ. ಯಾಕಂದರೆ ಅವ್ರ ತಂದೆ ನೆಹರು ಅವರ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಪ್ರಧಾನ ಸಂಪಾದಕರಾಗಿದ್ದರು. ಸೊ ಅವರ ಮನೆ ಅಲಹಾಬಾದಲ್ಲಿದ್ದಾಗ ಅದು ಪ್ರಧಾನ ಸಂಪಾದಕರಾಗಿದ್ದರು ಅವ್ರ ತಂದೆ. KN ರಾವ್ ಅವ್ರ ತಂದೆ. KN ರಾವ್ 8ನೇ ಕ್ಲಾಸಲ್ಲಿ ಇರಬೇಕಾದ್ರೆ ನೆಹರು ಅವರ ಮ್ಯಾಗಝೀನಿಗೆ ಟೈಪ್ ಮಾಡ್ತಿದ್ರು ಅವ್ರ ತಂದೆ ಹೇಳಿದ್ದನ್ನು. ಸೊ ಅವರಿಗೆ ರಾಜಕೀಯ ಅದೆಲ್ಲ ಇಂದಿರಾ ಗಾಂಧಿ ನೆಹರು ಕಾಲದಿಂದ ಅವ್ರು ನೋಡ್ಕೊಂಡು ಬಂದರು. ಅವರಿಗೆ ಚರಣ್ ಸಿಂಗ್ ಎಲ್ಲ ಬೈದು ಬಂದಿದ್ದಾರೆ ಅವರು.
ಅವರೇನು ದುಡ್ಡು ತೊಗೊಳ್ಳೋರು ಅಲ್ಲ ಮತ್ತು ಯಾರ ಹತ್ರನೂ. ದೇವ್ರು ಚೆನ್ನಾಗಿಟ್ಟಿದ್ದಾನೆ, ಮದುವೆ ಇದು ಮಾಡ್ಕೊಂಡಿಲ್ಲ. ಸೊ ಅವ್ರ ಸಹಾಯ ತುಂಬ ಚೆನ್ನಾಗಿ ಸಿಕ್ತು. ಸೊ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾನು ತುಂಬ ಮೇಲೆ ಬಂದುಬಿಟ್ಟೆ. ಅದು ಇಲ್ಲಿ ಅಷ್ಟೊತ್ತಿಗೆ ಇಲ್ಲಿ ಕರ್ನಾಟಕದ ಸಿಚುವೇಶನ್ ಬದಲಾಗಿ ಹೋಗಿತ್ತು. ಮೋದಿ ಅವ್ರದ್ದು ಪ್ರಿಡಿಕ್ಷನ್ ಮಾಡಿದ್ರು, ಬರ್ದಿದ್ದಿದೆ, ಆರ್ಟಿಕಲ್ ಇದೆಯಲ್ಲ ಅವ್ರದ್ದೇ ಮ್ಯಾಗ್ಝಿನಿಗೆ ನಾನು ಹೋಗಿ ಇದು ಒರಿಜಿನಲ್ ಡೇಟ್ ಆಫ್ ಬರ್ತ್ ಮೋದಿಯವರು ಮತ್ತು ಮೋದಿಯವ್ರದ್ದು ಈ ಸಲ ಮತ್ತೆ CM ಆಗ್ತಾರೆ. ಅದನ್ನು TV 9 1 ವರ್ಷ ಹಿಂದೆನೂ ಹೇಳಿದ್ದೆ ನಾನು, ಮತ್ತೆ CM ಆಗ್ತಾರೆ, ಅದು ಕಡಿಮೆ ಇದರಲ್ಲಿ ಬರ್ತಾರೆ ಅಂತ ಹೇಳಿದ್ದೆ. ಅದಾಯಿತು. ಆಮೇಲೆ ಅಲ್ಲಿ ಬರೆದಿದ್ದೆ ಮೋದಿ ಸೆಂಟ್ರಲ್ ಗೌರ್ಮೆಂಟಿಗೆ ಬರ್ತಾರೆ ಅಂತೇಳಿ, PM ಆಗ್ತಾರೆ ಅಂತ. ಅವ್ರಿಗೆ ಮೋದಿಯವ್ರಿಗೆ ಪಾಸ್ ಮಾಡಿ ಬಂದೆ ನಾನು. ದುರದೃಷ್ಟ ಅಂದರೆ ಮೋದಿಜಿ ಕಾಯ್ತಿದ್ರು ನನಗೆ. ಆಗ್ತಾನೆ ಫೋಟೋ ಐ ಡಿ ಸ್ಟಾರ್ಟ್ ಆಗಿತ್ತು ಫ್ಲೈಟ್ಗಳಿಗೆ. ಹೋಗ್ಬೇಕಾದ್ರೆ ನಾವು ಇಬ್ಬರು ಹೋಗಿದ್ವಿ, ನನ್ನ ಫ್ರೆಂಡಿಂದ ಫೋಟೋ ಐ ಡಿ ಇತ್ತು. ಬರಬೇಕಾದ್ರೆ ನನ್ನ ಹತ್ರ ಫೋಟೋ ಐ ಡಿ ಇಲ್ಲ. ನಾನು ಆಮೇಲೆ ಆಗಲ್ಲ ಫ್ಯಾಕ್ಸ್ ಮಾಡಿ ಪಾಸ್ಪೋರ್ಟಿನ ಜೆರಾಕ್ಸ್ ಕಾಪಿ ತರಿಸಿ ಅದಕ್ಕೆ ಅಟೆಸ್ಟ್ ಮಾಡಿಸಿ ಪರಶೋತ್ತಮ್ ರೂಪರ ಈಗ ಸೆಂಟ್ರಲ್ ಮಿನಿಸ್ಟ್ರು, ಮೋದಿಯವರ ಭಾಳ ಕ್ಲೋಸ್ ಫ್ರೆಂಡ್ ಅವರು. ಅವ್ರ ಮೇಲೆ ರಾತ್ರಿ 2 ಗಂಟೆ ಮೀಟಿಂಗ್ ಆಗಿದೆ ನಮ್ಮದು. ಮೋದಿಯವ್ರ ಜೊತೆ ಫೋನಲ್ಲಿ ಮಾತಾಡಿದ್ದೇನೆ ನಾನು ಆಗ, ಇದು ಪಕ್ಕನ ಡೇಟ್ ಆಫ್ ಬರ್ತು ಅಂತ. ಅದು ಕೊಟ್ಟರು. ಆಮೇಲೆ ಅಟೆಸ್ಟ್ ಮಾಡಿಸ್ಕೊಂಡು ಮಾರೇ ದಿವಸ ಮೋದಿಜಿ ಕಾಯ್ತಿದ್ರು. ಕನಕ್ ಸಿಂಗ್ ಮಂಗ್ರೋಲ ಅಂತ ಗುಜರಾತ್ ದೊಡ್ಡ ಪೊಲಿಟಿಷಿಯನ್, ಎಲ್ಲ ಪಾರ್ಟಿಯಲ್ಲೂ ಕೆಲಸ ಮಾಡಿದ್ದಾರೆ ಅವ್ರು. ಒಂಥರ ಬನ್ನಿ ಮೋದಿಜಿ ಕಾಯ್ತಿದ್ರೆ ಕರ್ಕೊಂಡು ಹೋಗ್ತೀನಿ ಅಂತಂದು. ನನಗೇನಾಗಿದೆ ಇಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದೇನೆ, ಫೋಟೋ ಐ ಡಿ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೇನೆ. ಅಕಸ್ಮಾತ್ ಮೋದಿಜಿ ಹತ್ರ ಹೋಗಿ ದುಡ್ಡು ಸಿಗಲಿಲ್ಲ ಅಂತಂದರೆ ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ಲು, ವಾಪಸ್ ಹೋಗೋದು ಹೆಂಗೆ ಅಂಥ ಸ್ಥಿತಿಲಿದ್ದೆ ನಾನು. ಹಾಗಾಗಿ ನಾನು ಹೋಗಲಿಲ್ಲ. ಅವ್ರಿಗೆ ಪ್ರೆಡಿಕ್ಷನ್ ಕೊಟ್ಟು ನೀವು ಪ್ರೈಮ್ ಮಿನಿಸ್ಟರ್ ಆಗ್ತೀರಾ ಇಂಡಿಯಾದು ಅಂತ ಹೇಳ್ಬಿಟ್ಟು ಬಂದುಬಿಟ್ಟೆ ನಾನು. ಈ ಥರ ಆಗೋಯಿತು. ಹಾಗಾಗಿ ಈಗಿನ ಥರ ಎಲ್ಲ ಇದ್ದರೆ ಎಷ್ಟೋ ಫೋಟೋ ಮೊಬೈಲಲ್ಲಿ ನನ್ನ ಮೋದಿಯವ್ರದ್ದು ಒಟ್ಟಿಗೆ ಇದ್ರೂ ಇರ್ತಿತ್ತು. ಇರಲಿಲ್ಲ ಮೊಬೈಲಲ್ಲಿ. ಆ ಫೆಸಿಲಿಟಿ ಮೊಬೈಲ್ ಇತ್ತು ನನ್ನ ಹತ್ರ. ಬೆಂಗಳೂರಿಗೆ ಬರಬೇಕಾದ್ರೆ ಮೊಬೈಲ್ ಹಿಡ್ಕೊಂಡು 7 ವರ್ಷ ಮೊಬೈಲಲ್ಲಿ ನಾನು. ಆಮೇಲೆ ಇಲ್ಲಿ ಬರ್ಬೇಕಾದ್ರೆ ಮೊಬೈಲ್ ಹಿಡ್ಕೊಂಡೇ ಬಂದಿದ್ದೆ ನಾನು. ಬಟ್ ಆ ಮೊಬೈಲಲ್ಲಿ ಇವೆಲ್ಲ ಇರಲಿಲ್ಲ, ವಾಟ್ಸಪ್ಪು ಮತ್ತು ಈ ಥರ ಫೋಟೋಗಳು ವೀಡಿಯೋಗಳು ಮಾಡೋ ಫೆಸಿಲಿಟೀಸ್ ಇರಲಿಲ್ಲ. ಹಾಗಾಗಿ ಅದಕ್ಕೆ ಪ್ರೂಫ್ ನಾನು ಕೊಡೋಕ್ಕಾಗಲ್ಲ. ಪರಶೋತ್ತಮ ರೂಪಲ್ಲ ಅವ್ರು ಕೇಳಿದ್ರೆ ಪ್ರೂಫ್ ಕೊಡ್ತಾರೆ.